ಕೂಡುದು ಬೇಡ ನಮ್ಗೆ ಅನ್ನೈದು. ನಿಮ್ಗೇನೋ ಅಂತ ಶಕ್ತಿ ಇದೆ ನಿಮ್ಮ ಕೈಲಿ 5 ಅದು ಮಾತ್ರ ಮಾಡಿಸಿ. ಅರ್ಥಾಗ್ತದ? ನಿಮ್ಗೇನು ಶಕ್ತಿ ಇದೆ ನಿಮ್ಮ ಕೈಲಿ 500 ರೂಪಾಯಿದಲ್ಲಿ 100 ರೂಪಾಯಿ ಮಾಡಿಸಿ. ಮೈ ಮೇಲಿರೋ ತಾಳಿ ಬೆಳೆ ಬೇಡ ಅಂತಕ್ಕಂಥ ತಾಳಿ ತೆಗೆದಾಕಂತ ಅವಶ್ಯಕತೆ ಇಲ್ಲ. ನೆನಪಿರ್ಲಿ, ಇದನ್ನೊಬ್ಬ ನನಗೆ ಹೇಳಿನಿ, ಅವನ ಬಂದು ಕಟ್ ಮಾಡಿ ತಾಳಿ ಹಾಕು ಅಂತ ಹೇಳ್ತಾರೆ ಅಂತ ಹಾಕ್ಬಿಟ್ಟಿದ್ದಾನೆ. ಯಾವ್ದೇ ಕಾಣಕ್ಕಾಗ್ತಾರೆ ವ್ಯವಸ್ಥೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಏನು ಮಾಡಲ್ಲ, ಇಲ್ಲಿ ಒಂದೇ ಟೈಮಿಂಗ್ ಹೋಗಕ್ಕಾಗಲ್ಲ. ಎರಡನೇದು ಬೈತೀವಿ ಸ್ವಲ್ಪ ರಫು, ಯಾಕೆಂದ್ರೆ ಎಲ್ಲರೂ ಮೇಂಟೈನ್ ಮಾಡಿ ರಫ್. ನಾನು ಹೇಳ ಬೇಜಾರಾಗ್ತೀರ, ಅರ್ಧ ನಿಮ್ಗೆ ಜೋರ್ ಮಾಡೋದು ಜನ ಜಲ್ದಿ ಹೋಗ್ಲಿ ಅಂತ ಹೋಗಲ್ಲ. ಏನ್ ಮಾಡ್ತೀರ ಹಂಗೆ ಸಾಯಂಕಾಲ ಇರಕ್ಕಾಗಲ್ಲ ತಂಗಿ, ಸುಸ್ತಾಗ್ಬಿಡ್ತದೆ. ಡಾಕ್ಟರ್ ಮಾತಾಡ್ಬೇಡ ಸಂಜೆ ಹೇಳ, ಮಧ್ಯಾಹ್ನ ಟೈಮ್ ಊಟ ದುಡ್ಡಿರಲ್ಲ ನಮ್ಗೆ, ಊಟ ಮಾಡಕ್ ಟೈಮ್ ಇಲ್ಲ. ನಮಗೂ ಅರ್ಥ ಆಗುತ್ತೆ, ನೀವು ದೂರಿಂದ ಬಂದಿರ್ತೀರಾ, ಬಸ್ ಸಿಕ್ಕಲ್ಲ, ಕಾಸು ಏನ್ ಮಾಡೋದು ಅಲ್ವಾ? ವಿಧಿ ಇಲ್ಲ. ಈಗ ಗುರ್ತಿಲ್ ದೇವಸ್ಥಾನಕ್ಕೆ ಬಂದಿದ್ದೀರಾ, ಗೊತ್ತಿರೋ ಮನೆಗೆ ಹೋಗೋದಂತ ತುಂಬಾ ಲೇಟ್ ಆಗಲ್ಲ. ನಿಧಾನಕ್ಕೆ ಮನೆಗೆ ಹೋಗಿ. ಇನ್ನೊಂದ್ಸರಿ ಹೇಳ್ತೀನಿ, ನಿಧಾನಕ್ಕೆ ಮನೆಗೆ ಹೋಗಿ, ದಯವಿಟ್ಟು ನಿಧಾನಕ್ಕೆ ಮನೆಗೆ ಹೋಗಿ. ನೀರನ್ನ ವೇಸ್ಟ್ ಮಾಡಬೇಡಿ, ಊಟ ವೇಸ್ಟ್ ಮಾಡಬೇಡಿ. ಏನ್ ಮಾಡೋಣ? ಇವತ್ತು ಯಾರು 1 ರೂಪಾಯಿ ದುಡ್ಡು ಹಾಕಿದಿರಿ, ಇವತ್ತು ಯಾರು ಡಬ್ಬಿಗಳಿಗೆ ಅಕ್ಕಿ ತಂದು ಕೊಟ್ಟಿರಿ, ಡಬ್ಬಿಗಳಿಗೆ ದುಡ್ಡು ಹಾಕಿದಿರಿ, 1 ರೂಪಾಯಿ 2 ರೂಪಾಯಲ್ಲಿ ಕಾಣಿಕೆ ಡಬ್ಬಿಗೆ ಏನ್ ಹಾಕಿರಿ, ಮಂಗಸರಿಗೆ ಏನ್ ಹಾಕಿದಿರಾ, ಅಕ್ಕಿ ಯಾರು ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟು ಸಿಗ ತಂದು ಕೊಟ್ಟಿರಾ, ಯಾರು ನಮ್ಮನ್ನು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಇವತ್ತು ನಮ್ಮನ್ನ ಈ ಪ್ರಚಾರ ಮಾಡ್ತಾರೆ, ನಿಮ್ಗೆಲ್ಲ ಒಂದ್ಸರಿ ನನ್ನ ಕಡೆಯಿಂದ ಇನ್ನೊಂದ್ಸರಿ ಏನ್ ಮಾಡೋಣ ಅಂದ್ರೆ, ಯಾರು ಪಬ್ಲಿಕ್ ಸರ್ವೆಂಟ್, ನಾನೊಬ್ಬನೇ ಇಲ್ಲ, ಎಷ್ಟೋ ಜನ ಅಂದಾಜ ಮಾಡ್ಕೊಂಡಾರೆ. ಎಷ್ಟೋ ಜನ ಡಾಕ್ಟರ್ಗಳು ಯಾವುದೇ ಅಪ್ಪ ಅಮ್ಮನ ಮುಟ್ಟಲ್ಲ, ಆ ಪುಣ್ಯಾತ ಡಾಕ್ಟರ್ಗಳು ನಿಮ್ಮನ್ನು ಮುಟ್ತಾರೆ, ದುಡ್ಡು ಇಸ್ಕೊಂತಾರೆ, ಬಿಡ್ತಾರೆ. ಸೆಕೆಂಡ್ ಆ ನರ್ಸ್ಗಳು ಮುಟ್ತಾರೆ ಕಾಯಿಲೆನ, ಆಯೋಗಳು ಕೆಲಸ ಮಾಡ್ತಾರೆ, ಶಾಲೆಗಳು ಆಯೋಗಳು ಮಕ್ಕಳೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ಮಕ್ಕಳು ಟೀಚರ್ಸ್ಗಳು, ಪಬ್ಲಿಕ್ ಮಿಲಿಟರಿ ಇದ್ದಾರೆ, ರೈತರು, ಯಾರು ಪಬ್ಲಿಕ್ ಸರ್ವೆಂಟ್. ಏನು ಈ ಕೆಲವರು ಕೆರೆಗಳಿಗೆ ನೀರು ಬಿಡ್ತಾರೆ, ಕೆಲವರು ತೋಟಗಳಿಗೆಲ್ಲ ನೀರು ಬಿಡ್ತಾರೆ, ಕೆಲವರೆಲ್ಲ ಪ್ರಾಣಿ ನೀರಿರ್ತಾರೆ. ಯಾರ್ಯಾರು ಪಬ್ಲಿಕ್ ಸೇವೆ ಮಾಡ್ತಾರಂತ ಪುಣ್ಯಾತ್ಮರು ಒಂದ್ಸರಿ ಜೋರಾಗಿ ಮಾಡೋಣ ಎಲ್ಲ ಒಂದ್ಸರಿ. ಹೌದಾ? ಯಾವತ್ತು ಮಜಾ ಏನ್ ಗೊತ್ತಾ? ಕೊಟ್ಟು ನೋಡಿ ಮಜಾ ಬರುತ್ತೆ, ಕಿತ್ಕೊಂಡಾಗಲ್ಲ. ಕೊಟ್ಟು ಸಾಯಂಕಾಲ ಮನೆಗೆ ಮಂಕಾಳಿ ಕೈ ಹೆಂಗ ನೋಡೋದ್ರಿ ಕಟ್ಟಂತ ಇಟ್ಕೋಬಾರ್ದು. ಅವ್ನು ನಾವಿಲ್ಲಿ ಕೂಗಾಡ್ತೀವಿ, ಅವನ ಆರಾಮ ಒಂದು ಅಂಚು ಹಾಕೊಂಡು ಫೋನ್ ನಮ್ಮ ಮಗ ಬರುತ್ತೆ ನೋಡಿ. ಈ ಕುರಿ ಮೇಸರ್ ಯಾರ ಇದ್ರೆ ಜರ, ಈ ಕುರಿ ಮೇಸರ್ ಯಾರ ಇದ್ರೆ ನಮ್ಗೆ ಈ ಜಾತಿ ನಾಯಿ ಬೇಡ. ಯಾಕಂದ್ರೆ ನಾವು ಇಂಥದ್ದು ಸೆರ್ಲಾಕ್ ಹಾಕ್ಬೇಕಂತ ಇದಾರೆ ಬರಕೆ ಬಂದಿಲ್ಲ. ಮತ್ತೆ ನೀನು ನಾಯಿ ಮರಿ ನಾಯಿ ಮರಿ ತಗೊಂಬಂದಿ. ನಾಯಿ ಹೆಂಗಿರ್ಬೇಕು ಗೊತ್ತಾ? ಮನ್ಸ ನೋಡಕ್ ಅಳ್ಳಾಡ್ಬಾರ್ದು, ತಿಳಿ ಅನ್ಬೇಕಂತ ನಾಯಿ ತಗೊಂಡ್ರು ಎಲ್ಲ ಒಳಗೆ ಬರ್ತಾರ ನೆಂಟರ ಮನೆ. ಅದಕ್ಕೆ ಅಮ್ಮ ಹೆಂಗ್ ಗೊತ್ತಾ, ಭಾಗ ಇದು ತಂದು ಕೊಡೋದು. ಅಲ್ಲಿ ನಮ್ಮ ತಮ್ಮನ ಅಂತಲ್ಲಿದೆ. ಎಲ್ಲಿದೆ? ಜರ್ಮನ್ ಚಪ್ಪಲಿ ಇದೆಯಾ? ತಂಬಲ್ಲೊಂದ ಬೊಗಳುತ್ತಾ ಮನ್ಸರಿಗೆ? ಇನ್ನೂ ಮರಿ ಬೊಗಳುತ್ತಾ ಜೋರಿದೆಯಾ? ಮನ್ಸರು ಕಡಿಬೇಕು ಒಬ್ಬನಾರ. ನಮ್ಮಲ್ಲಿ ನಿಮಗೇನು ಬೇಯಲ್ಲ, ಬಾ ಮನೆಗೆ ಅಂತ ಬಾ. ಮಕ್ಕಳು ಇರೋಂಥವ್ರು ಮನೆಗೆ ಹೋರಿ. ಅಲ್ಲಿಂದ ಹಣ್ಣು ನಮಸ್ಕಾರ ಮಾಡ್ತಿದ್ದೆ, ಅನ್ನ ಬರಕಲ್ಲ ಬಾ. ಹೋಗಿ ಕರ್ಮ ಇದೆ ಹೋಗ್ಬಿಡ್ಲಿ ಬಾಪ, ಮಕ್ಕಳು ಕರ್ಮನಿ ಆ ಮಗು ನೀರು ಬಿದ್ದು ಒಮ್ಮೆ ಸುಮ್ಮನೆ ಆಡ್ತಾವ. ಹಂಗೆ ಸೇರ್ತೀರಿ ಹಂಗೆ ಆಡ್ತಿಲ್ಲ ಮಗು. ನೀರು ಬೀಳ್ತಾನೆ ಗೊತ್ತಿಲ್ಲ ಲಡ್ಕೆ ಯಾರಲ್ಲ ಇವರು ಫೋನ್ ಮಾಡ್ತಾವ್ರು. ಇಲ್ಲೊಂದು 2 ನಿಮಿಷ ಕಾಯ್ತೀರಾ? ಎಂಡಿಕೆ ಫ್ರೆಂಡ್ ಅಂತ ಹಾಕ್ಬಿಡ್ತೀವಿ. ಅತ್ತೆ 2 ನಿಮಿಷ ಹಾಕ್ಬಿಡ. ಥ್ಯಾಂಕ್ ಯು. ಬನ್ನಿ ಮಕ್ಕಳು ಬನ್ನಿಲ್ಲ ಪಾಪ. ನೋಡಿ ಈ ಯಂತ್ರಗಳು ದುಡ್ಡಿಲ್ಲ ಅರ್ಥಾತ್. ನಿಂಗೆ ಹೇಳಿದ್ ಮಾಡ್ಬೇಕು, ಮೊಸರನ್ನ ಬೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡು ತಂಗಿರ ಅರ್ಥಾತ್. ನಿಂಗೆ ಏನಾಯ್ತಪ್ಪ?
ಕೈ ಇಲ್ಲ ಹಾಸ್ಪಿಟಲ್ ತೋರಿಸ್ಬೇಕಲ್ಲ ಕಂದ, ಇವೇನು ಯಾರ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಬಂದು ಹೆಂಗೆ ಹುಷಾರಾಗ್ತಕ್ಕಂದ? ನೀವು ತಾಯಿನ? ನಿಮ್ಮ ತಾಯಿ ಎಲ್ಲಿದ್ದಾರೆ? ನಿಂದೆ ಇದ್ದಾರಾ? ಅಜ್ಜಿ ಮನೆಗೆ ನೀನು? ಈಗೆಲ್ಲ ಹಂಗೆ ನಾಯಿಗಳು ಮಾಡೋದೀಗ ಎತ್ತಕ್ಕಲ್ಲ ಹೊರಗೋದು. ಜಯಂತಪ್ಪ ಸುಮ್ಮನೆ ಹಚ್ಕೊಂಡೆ ನೀವು ಈಗ ಜಯಂತಪ್ಪ ಸುಮ್ಮನೆ ಹಚ್ಚು, ಸ್ಯಾರಿ ಕೊಡ್ತೀನಿ ಅಂತೀರು. ಒಂದು ಪಾಪ 4 ಸ್ಯಾರಿ ಸಂಬರ ಯಾರೊಬ್ರು ಸ್ಯಾರಿ ಕೊಡ್ತಾರೆ ಸಮ. ಸ್ಯಾರಿ ಕೊಡೋ ನಾಕೋ ಊಟಕ್ಕೆ ಹೋಯಾರ ಅನ್ಸಲ್ಲ, ಊಟಕ್ಕೆ ಹೋಯಾರಲ್ಲ ಪಾಪನಪ್ಪದು. ಹಾಯ್ ಹಾಯ್ ಒಳ್ಳೆ ಬುದ್ಧಿ ಕಸಬಿಟ್ಟು ಹಾಯ್ ಮಾಡುವಂತೆ ಮಾವನ್ ಚೌಕೊಳಕ್ಕಾಲ್ವನ ಕಟ್ಟಿ ಜಯಂತಿ ಬಸ್ಸನ್ನಾಗ ತಯಾರಿಬ್ರು ನೀವು ಆ ಕಡೆ ತಿರ್ಕೊಳ್ರಿ. ತಡ್ರಿ ದೇವ್ರಿಗೆ ಟೈಮ್ ಕಡೆ ಕುಡಿಸಿ ಯಾರು ಬಂದಪ್ಪ? ಲವರ್ ಯಾರಪ್ಪ? ಮಗಳ ಎಲ್ಲಿ ಮಗಳು? ಮಗಳು ಮಗಳು ಹೇಳ್ಬಿಡಿ. ಮಗಳು ಅಮ್ಮ ತೊಳಿ ತಂದ್ಕೊಡಲ್ಲ, ನೀವೇನು ಆಸ್ತಿ ಕೇಳ್ತೀರಿ? ತಾಯಿ ಕೈ ಮುಗಿರಿ, ತಾಯಿ ಕೈ ಸಾಕಂದ ಕುಡಿ ಮಗರ, ನೀವೇ ಇಲ್ಲ ಅನ್ನಲ್ಲ ನಾನು. ಬಂಗಾರ ಸ್ವಾಮಿ ನಂದೊಂದು ಕಷ್ಟ ಆಗ್ತಿದೆ ಕಂದ. ನ್ಯಾಡಿ ಕಟ್ಟಿನ ಬರೋರು 2 ಪೇಷಂಟ್ ಇದೆ, ಬನ್ನಿ ಕಡೆ ಬನ್ನಿ. ಅಲ್ಲೆಲ್ಲಿ ಪಾಪ ಇಲ್ಲ ಅವಳು ಕೂತಿನ ಬೇಡಮ್ಮ ಪೇಷಂಟ್ ಅಂತ ಬಾ. ಒಂಚೂರು ಯೋಚನೆ ಮಾಡಿ, ನೀವೆಲ್ಲ ಬುದ್ಧಿವಂತ